ಎಲ್ಇಡಿ ಬಲ್ಬ್ನ ತುಂಡೊಂದರಿಂದ ಆಕಸ್ಮಿಕವಾಗಿ ನುಂಗಿದ 10 ತಿಂಗಳ ಮಗುವನ್ನು ರಕ್ಷಿಸುವಲ್ಲಿ ಮಡಿಕೇರಿಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ಮಗು ಚೂಪಾದ ವಸ್ತುವೊಂದನ್ನು ಬಾಯಿಯೊಳಗೆ ಹಾಕಿಕೊಂಡ ಕಾರಣ ಆ ವಸ್ತು ಶ್ವಾಸಕೋಶಕ್ಕೆ ಹೋಗುವ ನಾಳದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅದು ಸ್ವಲ್ಪ ಕೆಳಕ್ಕೆ ಹೋಗಿದ್ರೆ ಅದರಿಂದ ಜೀವಕ್ಕೆ ಅಪಾಯವಾಗ್ತಾ ಇತ್ತು. ಮಗು ಒಂದೇ ಸಮನೆ ಅಳ್ತಾ ಇದ್ದ ಕಾರಣ ಆತಂಕಗೊಂಡ ಪೋಷಕರು ನಗರದ ಖಾಸಗಿ ಆಸ್ಪತ್ರೆಗೆ ಕರೆತಂದ್ರು. ಸಕಾಲದಲ್ಲಿ ಸ್ಪಂದಿಸಿದ ENT ಸರ್ಜನ್ ಡಾಕ್ಟರ್ ರಾಜಶ್ರೀ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಖುಷ್ವಂತ ಕೋಳಿಬೈಲು ಅವರು ಮಗುವಿಗೆ ತಕ್ಷಣ ಚಿಕಿತ್ಸೆಯನ್ನ ನೀಡಿದರು. ನಾಳದಲ್ಲಿ ಸಿಲುಕಿಕೊಂಡಿದ್ದ ಚೂಪಾದ ವಸ್ತುವನ್ನ ವೈದ್ಯಕೀಯ ಸಲಕರಣೆ ಬಳಸಿ ಹೊರತೆಗೆಯುವಲ್ಲಿ ವೈದ್ಯರು ಯಶಸ್ವಿಯಾದರು. ಈಗ ಮಗು ಆರೋಗ್ಯವಾಗಿದ್ದು ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಕ್ಕಳು ಯಾವುದಾದರೊಂದು ವಸ್ತುವಿನೊಂದಿಗೆ ಆಟವಾಡುವಾಗ ಅಥವಾ ಮಗು ಏಕಾಂತವಾಗಿದ್ದಾಗ ಪೋಷಕರು ಹೆಚ್ಚು ಎಚ್ಚರ ವಹಿಸಿ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕೆಂದು ವೈದ್ಯರುಗಳು ಮನವಿ ಮಾಡಿಕೊಂಡಿದ್ದಾರೆ.